ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಸೊ ಇವೆಲ್ಲ ನಿನ್ನೆದು ಮೊನ್ನೆದು ಏನೇನು ಮಾಡಿದೆ ನಾನು. ಸೊ ಇದ್ರ ಜೊತೆಗೆ ನಾನು ಹಾಕ್ತಾಯಿದ್ದೀನಿ. ಸೊ ನಿನ್ನೆ ಮೊನ್ನೆ ಏನೇನಾಯಿತು ಎಲ್ಲದೂ ಹಾಕಿದ್ದೀನಿ. ಸೊ ಇವಾಗ ಆ ಫ್ಲ್ಯಾಶ್ ಬ್ಯಾಕ್ ವಿಡಿಯೋನ ನೋಡ್ಕೊಂಬನ್ನಿ ಗೈಸ್. ಆಮೇಲೆ ಇವತ್ತಿಂದು ಮಾತಾಡೋಣ ಗೈಸ್. ನನಗೆ ಇವತ್ತು ಕರೆಕ್ಟ್ ನಮ್ಮ ಸೈಕ್ಲಿಕ್ ಲೈನ್ ಬಂತು. ಆ ಸೈಕ್ಲಿಕ್ ಲೈನ್ ಬಾಟಮ್ ಆದಮೇಲೆ ಮತ್ತೆ ಒಂದು ರಿಪೀಟ್ ಆಯಿತು. ಸೊ ಅಲ್ಲಿ ನಾನು ಬೈ ಮಾಡಿದೆ. ಸೊ ಮತ್ತೆ ಬಂದು ಕೆಳಕ್ಕೆ ನೆಕ್ಸ್ಟ್ ಕ್ಯಾಂಡಲ್ಲು ಟ್ರಿಗರ್ ಆಗಿಬಿಡ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಸೈಕ್ಲಿಕ್ ಲೈನ್ ನಮಗೆ ಇದು ಮಾಡ್ತಿದ್ದೀವಿ. ಅದ್ರ ಮೇಲೆ ಮತ್ತೆ ಅದು ಸ್ಟೇಜ್ ಪ್ರಕಾರ ಹೋಯಿತು. ಟೋಟಲ್ ನನಗೆ ಇವತ್ತು 5,950 ರೂಪಾಯಿ, ಒಂದು ಹೆಚ್ಚು ಕಮ್ಮಿ 6,200 ರೂಪಾಯಿ ಲಾಸ್ ಆಗುತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ ನೋಡಿ. ಮಾರ್ಕೆಟ್ ಸೈಕ್ಲಿಕ್ ಲೈನ್ ತಕ್ಕಂಗೆ ಬಂತು. ಕರೆಕ್ಟಾಗಿ ನಾವು 1 2 3 4 5 ಪ್ರಕಾರನೇ ಬಂತು. ನಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟೆ ಅದನ್ನ. ಸೊ ಇರಲಿ ಗೈಸ್, ಇಂಥ ಇದ್ದೇ ಇರುತ್ತೆ ಪ್ರಾಬ್ಲಮ್ಮು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಸೊ ನೆಕ್ಸ್ಟ್ ವೀಕಿಂದ ಒಂದೇ ಸಲಕ್ಕೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಫಸ್ಟ್ ಶಿಫ್ಟ್ ಕೆಲಸ ಜಾಸ್ತಿ ಇದೆ. ಸೊ ಹಂಗಾಗಿ ನಾನು 3 ವೀಡಿಯೋನೂ ಒಂದೇ ಸಲಕ್ಕೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ನೋಡಿ 5,950, ಏನು ಮಾಡೋಕ್ಕಾಗಲ್ಲ. ಬಾಯ್ ಬಾಯ್. ಗಾಯ್ಸ್, ಇದು ಬುಧವಾರದ ಟ್ರೇಡು. ಸೊ ನೋಡಿ, ಕರೆಕ್ಟಾಗಿ ನಮ್ಮದು ನಿನ್ನೆ ಕರೆಕ್ಷನ್ ಆದಮೇಲೆ ಎಷ್ಟು ಮೇಲೆ ಬಂದ. ಬಟ್ ನಾವು ಏನು ಟ್ರೇಡ್ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿ. ಯಾಕೆ ಅಂದರೆ ನಮ್ಮದು ಇದು ಸೈಕ್ಲಿಕ್ ಲೈನ್ ಬೇರೆ ಇತ್ತಲ್ಲ, ಅದು ಹೈ ಮೇ ಹೋದ್ಮೇಲೆ ಎಂಟ್ರಿ ಆಗೋಣ ಅಂತ ಇತ್ತು. ಬಟ್ ಆದರೂ ಮತ್ತೆ ಇನ್ನೊಂದು ಕೆಳಕ್ಕೆ ಬರೋ ಸಾಧ್ಯತೆಯೂ ಕೂಡ ಇತ್ತು. ಸೊ ನನ್ನ ಲೆಕ್ಕ ಪ್ರಕಾರ ಇನ್ನೊಂದು ಸ್ವಲ್ಪ ಕೆಳಕ್ಕೆ ಹೋಗೋದಿತ್ತು. ಹಂಗಾಗಿ ನಾನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು 2 ಒಂದು ಹತ್ರ ಸಿ ಎಂಟ್ರಿ ಆದ, ಭಯ ಬಿದ್ದು ಎಕ್ಸಿಟ್ ಆಗಿಬಿಟ್ಟೆ. ಸೊ ಅದಾದಮೇಲೆ ಮತ್ತೆ ಅದು ಯಲ್ಲಿ ಟಾಪಲ್ಲಿ ಬೈ ಮಾಡಿ ಟೋಟಲ್ಲು 3,850 ರೂಪಾಯಿ ಅಥವಾ ಟೋಟಲ್ 3,500 ರೂಪಾಯಿ ಪ್ರಾಫಿಟ್ ಅಂತ ತಿಳ್ಕೊಳ್ಳಿ ಗೈಸ್. ಏನು ಮಾಡೋಕ್ಕಾಗಲ್ಲ. ಈ ಥರ ಒಂದೊಂದು ಬರುತ್ತೆ. ಒಂದು ಸಲ ಒಳ್ಳೇದು ಮೂವ್ ಹಿಡಿಯೋಕ್ಕಾಗಲ್ಲ. ಸ್ವಲ್ಪ ಕೆಲಸ ಇರ್ತೈತಿ, ಡ್ಯೂಟಿಯಲ್ಲಿ ಇರ್ತೀನಿ ಫಸ್ಟ್ ಶಿಫ್ಟಲ್ಲಿ. ಸೊ ಹಂಗಾಗಿ ಈ ಥರ ಆಗುತ್ತೆ ಒಂದು ಸಲ. ನೋಡಿ ಗೈಸ್, ಈ ಥರ ಒಂದು ಹೊತ್ತೇನೋ ಮುಗಿಸಿದೆ ಅವನು ಲಾಭದಲ್ಲಿ. ನಿನ್ನೆ ನಷ್ಟ ಆಗಿತ್ತು. ಸೊ ಈ ವಿಡಿಯೋನು ಕೂಡ ನಾನು ಹಾಕಲ್ಲ. ಎಲ್ಲ ವಿಡಿಯೋನು ಆಡ್ ಮಾಡಿಬಿಟ್ಟು ಇದು ಅದು ಎಲ್ಲ ಲಾಸ್ಟ್ ವೀಕಿಂದ ಎಲ್ಲ ಆಡ್ ಮಾಡಿಬಿಟ್ಟು ಇವು ಗುರುವಾರದ್ದು ಸೇರಿಸ್ಬಿಟ್ಟು ಶುಕ್ರವಾರ ರಜೆ ಇದೆ, ಅದು ಸೇರಿಸಿ ಆಡ್ ಮಾಡ್ತೀನಿ ಗೈಸ್. ಸೊ ನೋಡಿ, ಟೋಟಲ್ಲು 6,000 ರೂಪಾಯಿ, 6,200 6,300 ರೂಪಾಯಿ ಲಾಸ್ ಆಗೈತೆ. ಈಗ ಅದು ರಿಕವರ್ ಮಾಡಬೇಕು. ಈಗ ಆಲ್ರೆಡಿ ಒಂದು 3,500 ಬಂತು. ನೋಡೋಣ ಗೈಸ್, ಇನ್ನೂ ಮುಂದೆ ಇದೆ. ಚಾನ್ಸ್ ಸಿಕ್ಕರೆ ಗುರುವಾರದ್ದು 6 ಹೊಡೆದು ಮ್ಯಾಚ್ ಮುಗ್ಸೋಕ್ಕೆ ಟ್ರೈ ಮಾಡೋಣ. ಇಲ್ಲ ಅಂದರೆ ಒಪ್ಕೊಳ್ಳೇಬೇಕಾಗತ್ತೆ ಲಾಸನ್ನು. ಕೆಲವು ಟೈಮಲ್ಲಿ ಎಷ್ಟು ಚೆನ್ನಾಗಿ 1 2 3 4 5 ಬಂತದು, ಆ ಕರೆಕ್ಟಾಗಿ ಯಲ್ಲೇ ನಾನು ಪ್ರಾಫಿಟ್ ಮಾಡಿ ಯಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡೆ. ಮತ್ತು ತಗೊಂಡನು ಎಕ್ಸಿಟ್ ಆಗಿಬಿಟ್ಟೆ ಲಾಸಲ್ಲಿ. ಅದು ಇಟ್ಕೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಬರ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಬರ್ತವೆ. ಅದೆಲ್ಲ ಅರ್ಥ ಮಾಡ್ಕೊಂತ ಕೆಲಸ ಮಾಡ್ಕೊತ ಎಲ್ಲ ನೆನ್ಪು ಮಾಡ್ಕೊತ ಮಾಡೋದು ಕಷ್ಟ. ಓಕೆ ಗಾಯ್ಸ್, ಈ ವಿಡಿಯೋನ ಅಲ್ಲಿಗೆ ಆಡ್ ಮಾಡ್ತೀನಿ. ಬಾಯ್ ಬಾಯ್ ಗೈಸ್. ಇವತ್ತು ನಿನ್ನೆ ಕ್ಲೋಸ್ ಆಗಿದ್ದು ಎಕ್ಸಾಕ್ಟ್ 24,000ಕ್ಕೆ ಈ ಥರ 24,013 ಈ ಥರ ಕ್ಲೋಸ್ ಆಗಿತ್ತು. ಸೊ ಸಡನ್ನಾಗಿ ಆ್ಯಪ್ ಓಪನ್ ಆಗಿ 24,136ಕ್ಕೆ ಓಪನ್ ಆಗಿದ್ದು 24,169 ಹೈ ಮಾಡಿ ಸೊ 24,147ರಲ್ಲಿ ಕ್ಲೋಸ್ ಆಯಿತು. ಸೊ ನಾನು ಇಲ್ಲಿ ಎಲ್ಲಿ ಎಂಟ್ರಿ ತಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಸೊ ನಮ್ಮ ಸೈಕ್ಲಿಕ್ ಲೈನ್ ಇತ್ತು. ಸೊ ಸೈಕ್ಲಿಕ್ ಲೈನ್ ಇರೋ ಕಡೆಯಿಂದ ಅದೆಷ್ಟೇ ಮೇಲೆ ಹೋದರೂ ನಮ್ಮ ಡೈಲಿ ಸಪೋರ್ಟ್ ಬೇರೆ ಇಲ್ಲೇ ಇದೆ. ಸೊ ಆ ಉದ್ದೇಶಕ್ಕೆ ನಾನು ಇಲ್ಲೆಲ್ಲಿ ತಗೊಳಕ್ಕೆ ಹೋಗಲಿಲ್ಲ. ನಾನು ಫಸ್ಟ್ ಶಿಫ್ಟ್ ಬೇರೆ ಡ್ಯೂಟಿಯಲ್ಲಿದ್ದೆ. ಸೊ ನಮ್ಮ ಸೈಕ್ಲಿಕ್ ಲೈನ್ ನೋಡಿ, ಕರೆಕ್ಟ್ ಎಕ್ಸಾಕ್ಟಾಗಿ ನಮ್ಮ ಸೈಕ್ಲಿಕ್ ಲೈನು ಎಕ್ಸಾಕ್ಟಾಗಿ ಮುಗಿದ ತಕ್ಷಣ ಈ ಕ್ಯಾಂಡಲ್ ಸ್ಟಾರ್ಟ್ ಆಗಿದ್ದಲ್ಲಿ ಹಂಗೆ ಜಸ್ಟು ಸ್ಟಾರ್ಟ್ ಆಯಿತು. ಸೊ ನಾನು ಒಂದು ಧೈರ್ಯ ಮಾಡಿದೆ, ಏನು ಅಂದರೆ ಇದ್ರ ಕೆಳಗೆ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಎಂಟ್ರಿ ಆಗೋಣ ಅಂತ. ಸೊ ಎಂಟ್ರಿ ಆಗಿ ಜಸ್ಟ್ ಹಿಂಗೆ ಎಂಟ್ರಿ ಆದೆ. ವಿತಿನ್ 50 ಮಿನಿಟ್ಸಲ್ಲಿ ನಂದು ಟ್ರೇಡೇ ಮುಗಿದೋಯ್ತು.
ಹಾಗೆ ಇಮಿಡಿಯೇಟ್ಲಿ ಎಕ್ಸಿಟ್ ಆದೆ. ಆಮೇಲೆ ಏನೇನಾಯಿತು ಅಂತ ತೋರಿಸ್ತೀನಿ ನೋಡಿ. ಅದು ಎಂಟ್ರಿಯಾಗಿ ಎಕ್ಸಿಟ್ ಆದ ತಕ್ಷಣ ಸೊ ನೋಡಿ ಕರೆಕ್ಟಾಗಿ ಇದು ಕೂಡ 1 2 3 ಕರೆಕ್ಟಾಗಿ ಅದೇ ಥರ ಆಗ್ತಾಯಿತ್ತು. ಇದು 3 4 5 ಸೊ ಇಲ್ಲಿಗೆ ಕರೆಕ್ಷನ್ ಮುಗೀತು ಅಂತ ಅನಿಸುತ್ತೆ ಇದ್ರದ್ದು. ನಾಳೆಗೆ ಮಂಡೇ ಅಪ್ ಮೂವ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ನಾಳೆ ರಜೆ ಇದೆ. ಇವತ್ತಿಗೆ ಗುರುವಾರಕ್ಕೆ 4 ಟ್ರೇಡಿಂಗ್ ಸೆಷನ್ ಇವತ್ತು. ಸೊ ನಾನು ಏನೇನಾಯಿತು ಎಲ್ಲ ಈ ವಾರದ್ದು ಲಾಸು ಏನೇನು ಮಾಡಿದ್ದು ಮಂಡೇಯಿಂದ ಥರ್ಸ್ಡೇವರೆಗೆ ಏನೇನಾಯಿತು ಅಂತ ಒಂದು ಸಲ ನೋಡ್ಕೊಂಬರೋಣ ಗೈಸ್. ಸೊ ನಮಗೆ ಇವತ್ತೇನಾಯಿತು ಅಂದರೆ ಸೊ ಇವತ್ತು ಗೈಸು ಟೋಟಲ್ಲು 9,810 ರೂಪೀಸ್ ಪ್ರಾಫಿಟ್ ಆಯಿತು. ಸೊ 9,600 ಅಂತ ಇಟ್ಕೊಳ್ಳಿ ಇವತ್ತು. ಸೊ 9,600 ರೂಪೀಸ್ ಇವತ್ತಿನ ಪ್ರಾಫಿಟ್ಟು. ಸೊ ಮಂಡೇ ನನಗೆ ಒಂದು 400 ಬಂದಿತ್ತು. 10,000 ರೂಪೀಸ್ ಆಯಿತು 2 ದಿವಸಕ್ಕೆ. ಆಮೇಲೆ ಬುಧವಾರ ನಿನ್ನೆ 3,800 ಇತ್ತು. ಸೊ ಅದೊಂದು 3,500 ರೂಪಾಯಿ ಇಟ್ಕೊಳ್ಳಿ, 13,500 ಟೋಟಲ್. ಮೊನ್ನೆ ಲಾಸ್ ಆಗಿದ್ದು ಟ್ಯೂಸ್ಡೇ ನಿಫ್ಟಿ ಎಕ್ಸ್ಪೈರಿ ಟೈಮಲ್ಲಿ 5,950. ಸೊ ಒಂದು 6,300 ಇಟ್ಕೊಳ್ಳಿ. ಅದು 6,200 300 ಇಟ್ಕೊಳ್ಳಿ. 6,300 13,500 13,500ಅಲ್ಲಿ 10,000ದಲ್ಲಿ 6,500 ಹೋದರೆ 3,700. 3,700 ಪ್ಲಸ್ ಇತ್ಲಾಗೆ 3,500 7,100 ರೂಪಾಯಿ ಇದು ಈ ವಾರ ಪ್ರಾಫಿಟ್ ಆಯಿತು ಗೈಸ್ ಟೋಟಲ್. ಏನೋ ಲಾಸ್ಟ್ ಬಾಲಲ್ಲಿ 6 ಹೊಡೆದು ಅನುಕೂಲ ಆಯ್ತಿಲ್ಲ ಅಂದರೆ ನಾನು ಸ್ವಲ್ಪ ಧೈರ್ಯ ತಗೊಂಡು ಹಾಕ್ಕೊಂಡೆ. 1:2.7 ರಿಸ್ಕ್ ರೇಷಿಯೋದಲ್ಲಿ ಪ್ರಾಫಿಟ್ ಆಯ್ತು ಇವತ್ತು. ಸೊ ಇಮಿಡಿಯೇಟ್ಲಿ ನಾನು ನೋಡಿ ಅದು ತಗೊಂಡಾದಮೇಲೆ ಎಕ್ಸಿಟ್ ಆದೆ. ಇವಾಗ ಅದ್ರ ವ್ಯಾಲ್ಯೂ 0 ರೂಪೀಸ್ 0 ಆಗೋಯ್ತದು. ನಾನು ಏನಾದರೂ ಹಂಗೆ ಇಟ್ಕೊಂಡಿದ್ರೆ ಕತೆ ಗೋವಿಂದ. ಸೊ ಹಂಗಾಗಿ ಆಪ್ಷನಲ್ಲಿ ತುಂಬ ಡೇಂಜರ್ ಇರುತ್ತೆ, ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಅದು ಸ್ವಲ್ಪನೂ ಯಾಮಾರಂಗಿಲ್ಲ, ಇಮಿಡಿಯೇಟ್ಲಿ ಡಿಸಿಷನ್ ತಗೋಬೇಕು. ಸೊ ನಾನು ಡ್ಯೂಟಿ ಮುಗಿಸಿದ್ದು ನಾನು ಡ್ಯೂಟಿಯಿಂದ ಬಿಟ್ಟಾಗ ಈ ಕ್ಯಾಂಡಲ್ ಆಗಿತ್ತು. ಈ ಗ್ರೀನ್ ಆದಮೇಲೆ ರೆಡ್ ಕ್ಯಾಂಡಲ್ ಬರ್ತಾಯಿತ್ತು. ಸೊ ಮನೆಗೆ ಬಂದು ನೋಡ್ತೀನಿ ಆಲ್ರೆಡಿ ಇಲ್ಲಿಗೆ ಬಂದುಬಿಟ್ಟಿದೆ ಈ 3rd ಕ್ಯಾಂಡಲ್. ಆಮೇಲೆ ಇಲ್ಲಿ ಎಂಟ್ರಿ ಆಗೋಣ, ಇಲ್ಲಿಗೆ ಮುಗೀತು ಸಾಧ್ಯತೆ ಐತಿ ಅಂತ ಅಂದ್ಕೊಂಡೆ. ಎಂಟ್ರಿ ಆಗಿದ್ದರೆ ಮತ್ತೆ ಲಾಸ್ ಆಗಿಬಿಡೋದು. ಸೊ ಇದು 4th ವೇವ್ ಥರ ಕೌಂಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ನೋಡೋಣ ಮಂಡೇ ಏನೇನಾಗುತ್ತೋ ಏನೇನು ಬಿಡುತ್ತೋ. ಸೊ ಈ ವೀಕ್ ಅಂತೂ ಬಚಾವಾಯಿತು. 8ನೇ ವಾರನೂ ಕೂಡ ನಾವು ಸಕ್ಸಸ್ಫುಲ್ಲಾಗಿ 7,100 ರೂಪಾಯಿ ಲಾಭದೊಂದಿಗೆ ಮುಗಿಸಿದ್ದೇವೆ. ಸೊ ಈಗ ಇನ್ನೂ ಎಷ್ಟು ವಾರ ಆಗುತ್ತಾ ನೋಡೋಣ ಗೈಸ್. ಎಷ್ಟು ದಿವಸ ಇರೋಕ್ಕಾಗತ್ತೆ, ಎಷ್ಟು ವೀಕ್ಸ್ ಇರೋಕ್ಕಾಗತ್ತೆ. ಇದೇ ಥರ 1,000 ರೂಪಾಯಿ ಪ್ರಾಫಿಟ್ ಆಗಲಿ, 2,000 ರೂಪಾಯಿ ಪ್ರಾಫಿಟ್ ಆಗಲಿ, ನಷ್ಟ ಮಾಡ್ಕೊಳ್ದೇ ಇರೋ ಥರ ಒಯ್ಯೋಕ್ಕೆ ಟ್ರೈ ಮಾಡೋಣ ಆದಷ್ಟು. ಸೊ ನಾನು ರಿಸ್ಕ್ ತಗೊಂಡು ಮಾಡಿದರೆ ಇನ್ನೂ ಜಾಸ್ತಿ ಪ್ರಾಫಿಟ್ ಬರ್ಬೋದು. ಬೈ ಚಾನ್ಸ್ ಲಾಸು ಕೂಡ ಜಾಸ್ತಿ ಆಗಿಬಿಡ್ಬೋದು. ಬಟ್ ನಾನು ಇಲ್ಲಿ ಎಷ್ಟು ಪೇಷನ್ಸಲ್ಲಿದ್ದೆ ಅಂದರೆ ಇಲ್ಲಿ ಎಲ್ಲ ತಗೊಂಡಿದ್ನಲ್ಲ ನಾನು ಗೈಸ್. ನಾನು ತಗೊಂಡಿದ್ದು ಇದನ್ನ 240 ರೂಪೀಸಿಗೆ. ಇದನ್ನ 0 ಆಗಿದೆಯಲ್ಲ ಇವಾಗ 240 ರೂಪೀಸಿಗೆ ನಾನು ಕೊಟ್ಟಿದ್ದು 404 ರೂಪಾಯಿ. ಅಂದರೆ ಹೆಚ್ಚು ಕಮ್ಮಿ 164 ಪಾಯಿಂಟ್ ಲಾಭ ಆಯಿತು. ಸೊ ಅದು 240 ಇತ್ತಲ್ಲ, ನಾನು ಇಲ್ಲಿಂದ ಇಷ್ಟು ಕೂಡ ಬರ್ತಾ 240ನೇ ಇದೆ. ಅದು 240 220 180 ಈ ಕ್ಯಾಂಡಲ್ ಆದಮೇಲೆ 180 ಇತ್ತದು. ಸೊ ನಾನು ಇಲ್ದೆ ಯಾವಾಗ ತಗೊಂಡೆ ಮತ್ತೆ 240 ತಗೊಂಡೆ. 220 230 215 ಈ ಥರನೇ ಓಡಾಡ್ತಾಯಿತ್ತು ಅಲ್ಲಿವರೆಗೂ. ಎಷ್ಟು ಅವರು 1 ಅವರ್ 2 ಅವರ್ 2.5 ಅವರ್ ಹೆಚ್ಚು ಕಮ್ಮಿ. ಜಸ್ಟ್ ಈ ಕ್ಯಾಂಡಲ್ ಮುಗಿದ ತಕ್ಷಣ ಜನಗಳು ಎಷ್ಟು ಇದು ಮಾಡಿ ಬೈ ಮಾಡಿದ್ರು ನೋಡಿ. ಸೊ ಅದಕ್ಕೆ ನಾನು ಇಮಿಡಿಯೇಟ್ಲಿ ಅದೊಂದು ಸಾಧ್ಯತೆ ಐತಿ ಅಂತ ಮುಂಚೆನೇ ರಿಸ್ಕ್ ತಗೊಂಡು ಮತ್ತೆ ಜಾಸ್ತಿ ಹೊತ್ತು ಇರಲಿಲ್ಲ. ಸೊ ಆ ಉದ್ದೇಶದಿಂದ ನನಗೆ ಸ್ವಲ್ಪ ಅನುಕೂಲನೇ ಆಯಿತು. ಈ ಥರ ಬುದ್ಧಿ ಉಪಯೋಗಿಸ್ಬೇಕು. ಬಟ್ ಇಲ್ಲಿ ಕೂಡ ನಮಗೆ ಏನು ವರ್ಕೌಟ್ ಆಗೋಲ್ಲ. ಕಡಿಕೆ ಇಲ್ಲಿ ಇತ್ತಲ್ಲ ಈ ಕ್ಯಾಂಡಲ್ ಗ್ರೀನ್ ಆದಮೇಲೆ ಎಂಟ್ರಿ ಆಗಿದ್ದರೆ ನನಗೆ AG = C 1.61 ಅಂತ ಗೊತ್ತಿದೆ.
ಬಟ್ ಡ್ಯೂಟಿಯಿಂದ ಮನೆ ಬರ್ಬೇಕಾದ್ರೆ ಏನಾರ ಆಗ ರಿಸ್ಕ ಮತ್ತು ಪ್ರಾಫಿಟ್ ಮಾಡ್ಕೊಂಬಿಡೋದು ಈ ವಾರ ಮತ್ತೆ ನಷ್ಟ ಮಾಡ್ಕೊಂಡ್ರೆ ಮತ್ತೆ ಒದ್ದಾಡೋದು ಇವೆಲ್ಲ ಹಿಂಸೆ ಬೇಡ. ವಾರಕ್ಕೆ 5,000 ಬರಲಿ, 2,000 ಬರಲಿ, 1,000 ಬರಲಿ, ಲಾಭದಲ್ಲಿದ್ದರೆ ಲಾಭನೇ ತಾನೇ ಅದು. ನಾವು ಸ್ವಲ್ಪ ಪೇಷನ್ಸಾಗಿ ನಿಧಾನಕ್ಕೆ ತಲೆ ಕೆಡ್ಸ್ಕೊಳ್ಳಂಗೆ ಜಾಸ್ತಿ ಟೈಮ್ ಇರೋಕ್ಕೆ ಟ್ರೈ ಮಾಡೋಣ. ಆಟೋಮೆಟಿಕ್ಲಿ ಅದು ಲಾಭ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಕೆಲವು ಟೈಮಲ್ಲಿ ಸ್ವಲ್ಪ ರಿಸ್ಕ್ ತೊಗೋಬೇಕಾಗತ್ತೆ ನಷ್ಟ ಇದ್ದಾಗ, ಅದನ್ನ ರಿಕವರ್ ಮಾಡೋ ಉದ್ದೇಶಕ್ಕೆ. ಬಟ್ ಅದನ್ನ ಸೇಡೋ ರಿವೆಂಜ್ ಥರ ಹೋಗ್ಬಾರ್ದು. ಬುದ್ಧಿ ಉಪಯೋಗಿಸಿ ನಾವು ಹಾಕೋ ಟೈಮಲ್ಲೇ 1 ಲಾಟ್ ಆಗೋ ಬದಲು 2 ಲಾಟ್ ಹಾಕೋದು. ಈಗ ಮಾಮೂಲಿ ಹೆಂಗೆ ಆಗ್ತಾಯಿದ್ವಿ, ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಇತ್ತು, ಒಂದು ರೀಸನ್ ಇರ್ಬೇಕು ಅದಕ್ಕೆ. ಏನಾದರೂ ಒಂದು ಈ ಥರ ರೀಸನ್ ಇದ್ದಾಗ ಸೈಕ್ಲಿಕ್ ಲೈನ್ ನೋಡ್ಕೊಳೋದು, ಅಥವಾ ಇವೇ 1, 2, 3 ಸಾಧ್ಯತೆ ಐತಿ ಇದ್ರ ಇಲ್ಲಿ ನೋಡಿ, ಇಲ್ಲೇ ಪಿ ಕಡೆಗೆ ಇಲ್ಲಿ ಬೈ ಮಾಡಿದರೆ ನಮಗೆ ಒಳ್ಳೆ ಪ್ರಾಫಿಟ್ ಬರ್ತಾಯಿತ್ತು. ಪಿ ಕಡೆಗೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಪಿ ಕಡೆಗೆ ಎಂಟ್ರಿ ಆಗಿದ್ದರೆ ಒಳ್ಳೆ ಚಾನ್ಸ್ ಇತ್ತದು. ನೋಡೋಣ. ಫುಲ್ಲು ಈಗೆಲ್ಲ ಈ ವೀಕಿಂದೆಲ್ಲ ಕ್ಲೋಸ್ ಆಯಿತು. ಸೊ ಮಾರ್ಕೆಟು ಯಾವ ಥರ ಇದೆ ಅಂತ ಟೋಟಲ್ 24,052 ಕ್ಲೋಸ್ ಆಗಿದೆ. ಸೊ ಇನ್ನೂ ಬುಲ್ಲಿಶೇ ಇದೆ ಮಾರ್ಕೆಟು ಓವರಾಲ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ನನ್ನ ಲೆಕ್ಕ ಪ್ರಕಾರ ಮಿನಿಮಮ್ 24,500 ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು 25,500 ಹೋಗೋ ಸಾಧ್ಯತೆ ಕೂಡ ಇದೆ. ಯಾಕೆ ಅಂದರೆ ನಾನು ವೀಕ್ಲಿ ಇದರಲ್ಲಿ ಹೇಳಿದ್ದೆ, ವೇವ್ ಡಿನಲ್ಲಿ AB ಆಗಿದೆ, C ರನ್ನಿಂಗ್ ಇದೆ ಅಂತ. ಆ C ವೇವು ಮಿನಿಮಮ್ 24,500ಕ್ಕೆ ಹೋಗಬೇಕಾಗತ್ತೆ. ಸೊ ಆ ಉದ್ದೇಶಕ್ಕೆ ಆ ಥರ ಹೇಳ್ತಾರದು. ನೋಡೋಣ ಏನೇನಾಗುತ್ತೆ, ಏನು ಮಾಡುತ್ತೆ ಮಂಡೇ. ಸೊ 3 ದಿವಸ ರಜೆ ಐತಿ ಇವಾಗ. ನಾಳೆ ಫ್ರೈಡೇ, ಸಾಟರ್ಡೆ, ಸಂಡೇ, ಅದಾದಮೇಲೆ ಡಿಸಿಷನ್ನು. ಅಷ್ಟರೊಳಗೆ ವಿದೇಶದಲ್ಲಿ ನೀವು ಯುದ್ಧದ ಸುದ್ದಿಗಳು ಏನೇನು ಬರ್ತಾವೋ ಅಷ್ಟರೊಳಗೆ ಆಗ್ತಾ ಇರುತ್ತೆ. ಸೊ ಆ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಿ ಇಡಬಾರ್ದು, ಪಾಸಿಟಿವ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ. ಸೊ ಹಂಗಾಗಿ ನಾನು ಲಾಭದಲ್ಲಿ ವೀಕ್ ಎಕ್ಸಿಟ್ ಆದವೆ ಅಷ್ಟೇ ಸಾಕು. 8ನೇ ವಾರ ಸಕ್ಸಸ್ಫುಲ್ ಆಯಿತು. ನೆಕ್ಸ್ಟು 9ನೇ ವಾರ ಕಾಲಿಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗುತ್ತೆ, ನಿಧಾನಕ್ಕೆ ಲಾಸ್ ಆದರೂ ಕೂಡ ಬೈ ಚಾನ್ಸು ಎದುರ್ಲಂಗೆ ಕಡಿಮೆ ಲಾಸ್ ಮಾಡ್ಕೊಂಡು ಅದರಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಟ್ರೈ ಮಾಡೋಣ. ಎಷ್ಟು ದಿವಸ ಇರೋಣ ನೋಡೋಣ ಗೈಸ್. ಆ ಥರ ತಗೊಂಡು ಹೋಗ್ಬೇಡ ದೊಡ್ಡದಾಗಿ, ಬಟ್ ಜಾಸ್ತಿ ದಿವಸ ಇರಬೇಕು. ಸ್ಕ್ರೀಜಲ್ಲಿ ಇದ್ದಷ್ಟು ನಾವು ಒಳ್ಳೆಯದು. ನಾವು ಯಾವ 4, 6 ಸಿಗ್ತವೆ, ಬಟ್ ಸ್ಕ್ರೀಜಲ್ಲಿ ಇರಬೇಕು, ಔಟ್ ಆಗಬಾರ್ದು. ಆ ಥರ ಚಿಕ್ಕದಾಗಿ ಒಂದು 5,000, 3,000, 4,000 ಆದರೆ ಕವರ್ ಮಾಡ್ಬೋದು. ಅಟ್ಲೀಸ್ಟ್ ಆ ಲಾಸ್ನಾರ ಕವರ್ ಮಾಡ್ಬೋದು ಆ ವೀಕಲ್ಲಿ, ಏನು ತೊಂದರೆ ಇಲ್ಲ. ಬಟ್ ದೊಡ್ಡದಾಗಿ ನಷ್ಟ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಟೈಮ್ ರಿಸ್ಕ್ ತಗೊಂಡು ನಾವು ಲಾಸ್ನ ಕವರ್ ಮಾಡೋಕ್ಕೆ ಹೋದಾಗ ಒಂದು ಟೈಮ್ ಉಲ್ಟಾ ಹೊಡೆದ್ಬಿಟ್ಟಾಗ ಅದು ಡಬಲ್ ಹೊಡ್ತಾ ಬೀಳುತ್ತೆ. ಸೊ ಅಂಥದ್ದನ್ನ ತ್ಯಜಿಸೋಣ ಆದಷ್ಟು. ನೋಡೋಣ ಎಲ್ಲಿವರೆಗೂ ತಗೊಂಡು ಹೋಗುತ್ತೆ ಮಾರ್ಕೆಟು. ಈ 8 ವಾರ ಮುಗಿಸಿದ್ವಿ. ಸೊ ಮಂಡೆಯಿಂದ 9ನೇ ವಾರಕ್ಕೆ ಕಾಲಿಡ್ತಾಯಿದ್ದೀವಿ ಗಸ್. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲಾಭದೊಂದಿಗೆ ಹೇಳೋಕ್ಕೆ ಖುಷಿ ಆಗ್ತಾಯಿತ್ತು ನನಗೂ. ಪ್ರತಿ ವಾರವೂ ಖುಷಿನೇ. ಲಾಸ್ಟ್ ವೀಕು 6,000 ಚಿಲ್ಡ್ರನ್ನ ಪ್ರಾಫಿಟ್ ಆಗಿತ್ತು. ಅದ್ರ ಹಿಂದಿನ ವೀಕು 1,500 ಅಷ್ಟೇ ಆಗಿತ್ತು. ಸೊ ಹಂಗೆ 1,000, 1,500 ನೆಕ್ಸ್ಟ್ ವೀಕ್ ಸಿಗುತ್ತೆ, ಎಲ್ಲಿ ಹೋಗಲ್ಲ ಮಾರ್ಕೆಟ್. ಸೊ ಆ ಉದ್ದೇಶದಿಂದ ಲಾಸ್ ಆದರೂ ಕೂಡ ಒಂದು ವೀಕಲ್ಲಿ ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು. ಆ ನೆಕ್ಸ್ಟ್ ವೀಕಲ್ಲಿ ಪಿಕಪ್ ಮಾಡಿದರೆ ಆಗಿಬಿಡುತ್ತೆ. ಸೊ ಒಂದೊಂದು ಹೆಜ್ಜೆನೂ ಇಂಪಾರ್ಟೆಂಟು. ಸೊ ಹಂಗಾಗಿ ಗೈಸ್ ಸೆಕೆಂಡ್ ಶಿಫ್ಟ್ ಇದೆ ನೆಕ್ಸ್ಟ್ ವೀಕಲ್ಲಿ. ಸ್ವಲ್ಪ ಆದಷ್ಟು ನಾವು ಏನಾದರೂ ಇಂಪಾರ್ಟೆಂಟ್ ವಿಷಯನ ಚರ್ಚೆ ಮಾಡ್ಬೋದು, ವಿಡಿಯೋ ಮಾಡಿ ಏನೇನಾಗೋ ಸಾಧ್ಯತೆ ಐತಿ, ಪ್ಲ್ಯಾನಿಂಗ್ ಐತಿ ಅಂತ. ಸೊ ಫಸ್ಟ್ ಶಿಫ್ಟಲ್ಲಿ ಇರಿಟೇಟ್ ಆಗಿಬಿಡೋದು, ಕೆಲಸ ಬೇರೆ ಒತ್ತಡ ಇರ್ತೈತಿ, ಈ ವಿಡಿಯೋಗಳು ಮಾಡೋಕ್ಕಾಗಲ್ಲ. ನಾನು ಒಂದು ಏನಾರು ತಗೊಂಡ್ರೆ ಅದನ್ನ ನೋಡ್ಕೊತ ಇರೋದು ಒಳ್ಳೆಯದು. ಬಟ್ ನಾವು ಕಣ್ಣು ಮುಚ್ಕೊಂಡು ಹಂಗೆ ಹಾಕಿ ಇಡೋಕ್ಕಾಗಲ್ಲ ಅವನ್ನೆಲ್ಲ. ಸೊ ಹಂಗಾಗಿ ಕಷ್ಟ ಆಗುತ್ತೆ ಫಸ್ಟ್ ಶಿಫ್ಟಲ್ಲಿ. ನಮಗೆ ಸೆಕೆಂಡ್ ಶಿಫ್ಟ್ ಇದ್ದರೆ ಅಷ್ಟರೊಳಗೆ ಟ್ರೇಡ್ ಮುಗಿದ್ರೆ ಬಚಾವು, ಇಲ್ಲ ಅಂದರೆ ಸೆಕೆಂಡ್ ಶಿಫ್ಟಲ್ಲೇ ಟಫೇ. ನೋಡೋಣ ಹೆಂಗೆ ಬರುತ್ತೆ ನೆಕ್ಸ್ಟ್ ವೀಕಲ್ಲಿ, ಏನೇನು ಥರ ಆಗುತ್ತೆ ಅಂತ ಎಲ್ಲ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ವೀಕಿಂದ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್ ಬಾಯ್, ಸಿ ಯು.